DVGಯವರ ಜ್ಞಾಪಕ ಚಿತ್ರಶಾಲೆ, ಬಳ್ಳಾರಿಯ ನಾಟಕ ಕಂಪನಿಗಳು. 1909 ಸುಮಾರಿನಲ್ಲಿ ಬಳ್ಳಾರಿಯ ಸುಮನೋರಮ ಸಭಾ ಅಥವಾ ಸುಗುಣ ವಿಲಾಸ ಸಭಾ ಎಂಬ ನಾಟಕದ ಕಂಪನಿ ಬೆಂಗಳೂರಿಗೆ ಬಂದಿತ್ತು. ಆ ಕಂಪನಿಯ ವ್ಯವಸ್ಥಾಪಕರು ಕೋಲಾಚಲಂ ಶ್ರೀನಿವಾಸರಾಯರು. ಇವರು ವಕೀಲರು. ಈ ಕಂಪನಿಗೆ ಬೆಂಗಳೂರಿನಲ್ಲಿ ಅನುಕೂಲಗಳನ್ನು ಕಲ್ಪಿಸಿದವರು ಸಾಹುಕಾರ ನೆಟ್ಟಕಲ್ಲಪ್ಪನವರು. ಚಿತ್ರನಳಿಯಮು ಆ ಕಾಲದಲ್ಲಿ ಬಳ್ಳಾರಿಯಲ್ಲಿ ನಾಟಕದ ಉತ್ಸಾಹ ಪ್ರಬಲವಾಗಿತ್ತು. ಅನೇಕ ಮಂದಿ ವಿದ್ಯಾವಂತರಾದ ತರುಣರು ನಾಟಕ ಸಮಾರಂಭಗಳಲ್ಲಿ ಸೇರಿರುತ್ತಿದ್ದರು. ಈಗ ನಾನು ಹೇಳಿದ ಸುಮನೋರಮ ಸಭೆಗಿಂತ ಕೊಂಚ ಮೊದಲು ಹುಟ್ಟಿದ್ದದ್ದು ಸರಸ ವಿನೋದಿನಿ ಸಭಾ. ನಾನು ಸಭೆಗಳ ಹೆಸರುಗಳನ್ನು ಜ್ಞಾಪಕದಿಂದ ಹೇಳುತ್ತಿದ್ದೇನೆ. ಹೆಸರುಗಳ ರೂಪದಲ್ಲಿ ವ್ಯತ್ಯಾಸವಿದ್ದರೂ ಇರಬಹುದು. ಸರಸ ವಿನೋದಿನಿ ಸಭೆಯನ್ನು ಸ್ಥಾಪಿಸಿದವರು ಸನ್ಮಾನ್ಯ ಧರ್ಮವರಂ ಕೃಷ್ಣಮಾಚಾರ್ಯರು. ಇವರೂ ವಕೀಲರು. ಸಂಸ್ಕೃತಾಂಧ್ರಗಳಲ್ಲಿ ಪಾಂಡಿತ್ಯದಿಂದ ಪ್ರಸಿದ್ಧರಾದವರು. ಇವರು ರಚಿಸಿದ ನಾಟಕ ಗ್ರಂಥಗಳಲ್ಲಿ ಬಹು ಪ್ರಸಿದ್ಧವಾದದ್ದು ಚಿತ್ರನಳಿಯಮು ಎಂಬುದು. ಇದು ನಳ ದಮಯಂತಿಯರ ಚರಿತ್ರೆ. ಈ ನಾಟಕದಲ್ಲಿ ಕೃಷ್ಣಮಾಚಾರ್ಯರು ಬಗೆ ಬಗೆಯ ಕಂದವೃತ್ತಗಳನ್ನೂ ಹಾಡುಗಳನ್ನೂ ಬಳಸಿ ತಮ್ಮ ಕಾವ್ಯ ಚಾತುರ್ಯವನ್ನು ಜನಕ್ಕೆ ಒಪ್ಪಿಸಿದ್ದಾರೆ. ಅದು ಬಹು ಸುಂದರವಾದ ನಾಟಕ. ಅದರ ಶೈಲಿ ಮನೋಹರವಾದದ್ದು. ಈ ನಾಟಕವನ್ನು ಅಭಿನಯಿಸುವುದರಲ್ಲಿ ಕೃಷ್ಣಮಾಚಾರ್ಯರು ಸ್ವತಃ ಪಾತ್ರ ಧರಿಸುತ್ತಿದ್ದರು. ಬಹುಶಃ ಬಾಹುಕನೆಂಬ ಹೆಸರಿನಲ್ಲಿ ಮರೆಮಾಚಿಕೊಂಡಿದ್ದ ನಳಚಕ್ರವರ್ತಿಯ ಪಾತ್ರವನ್ನು ಕೃಷ್ಣಮಾಚಾರ್ಯರು ಒದಗಿಸುತ್ತಿದ್ದರು. ಅವರ ಪಾತ್ರ ನಿರ್ವಹಣಾ ಜನಕ್ಕೆ ತುಂಬ ಮೆಚ್ಚಾದದ್ದು. ಚಿತ್ರನಳಿಯದ ಕೆಲವು ಪದ್ಯಗಳಲ್ಲಿ ರಸಭಾವಕ್ಕೆ ತಕ್ಕ ರಾಗಗಳ ಹೆಸರನ್ನೂ ಸೇರಿಸಿ ರಚನೆ ಮಾಡಿದ್ದಾರೆ. ಇಂಥ ಸೊಗಸಾದ ನಾಟಕವನ್ನು ಅಲ್ಲಿಂದ 50 ವರ್ಷ ಈಚಿನವರು ಪ್ರಚಾರದಲ್ಲಿ ಇರಿಸಿಕೊಂಡಿದ್ದಾರೋ ಇಲ್ಲವೋ ನಾನರಿಯೆ. ಆದರೆ ಅದು ಸರ್ವಕಾಲದಲ್ಲಿಯೂ ಪ್ರಚಾರದಲ್ಲಿ ಇರಲು ಅರ್ಹವಾದ ನಾಟಕವೆಂದು ನಾನು ತಿಳಿದುಕೊಂಡಿದ್ದೇನೆ. ರಾಘವಾಚಾರ್ಯರು ಈ ಧರ್ಮವರಂ ಕೃಷ್ಣಮಾಚಾರ್ಯರ ಸೋದರಳಿಯಂದಿರು ಪ್ರಸಿದ್ಧರಾದ ಟಿ ರಾಘವಾಚಾರ್ಯರು. ಇವರು BA BL ಪದವೀಧರರಾಗಿ ಅಡ್ವೊಕೇಟರಾಗಿ ಹೀಗೂ ಕೀರ್ತಿವಂತರಾದರು. ಈ ಕಸುಬಿನ ಜೊತೆಗೆ ಅವರು ನಾಟಕಾಭಿನಯವನ್ನು ವಿನೋದಾರ್ಥವಾಗಿ ಬೆಳೆಸಿಕೊಂಡಿದ್ದರು. ಶೇಕ್ಸ್ಪಿಯರ್ ಮೊದಲಾದ ಇಂಗ್ಲಿಷ್ ಕವಿಗಳ ನಾಟಕಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಅಭಿನಯಿಸಿದ ವಿದ್ವದ್ ಅಭಿನಯ ಕುಶಲರಲ್ಲಿ ಬಳ್ಳಾರಿಯ ಟಿ ರಾಘವಾಚಾರ್ಯರು ಅಗ್ರಗಣ್ಯರಾಗಿದ್ದರು. ರಾಘವಾಚಾರ್ಯರು ಮೇಲೆ ಹೇಳಿದ ಸುಮನೋರಮ ಸಭೆಯ ಮುಖ್ಯ ಅಭಿನೇತರು. ಇವರು ತಮ್ಮ ಸ್ವಂತ ಮಾವಂದಿರ ಕಂಪನಿಗೆ ಸೇರದೆ ಕೋಲಾಚಲಂ ಶ್ರೀನಿವಾಸರಾಯರ ಕಂಪನಿಗೆ ಸೇರಿದ್ದು ಕೆಲವರಿಗೆ ಚೋದ್ಯವೆನಿಸಿತು. ಆದರೆ ಅಂಥ ಟೀಕೆಗೆ ವಾಸ್ತವವಾದ ಕಾರಣವೇನೂ ಇದ್ದಂತೆ ನನಗೆ ತೋರಲಿಲ್ಲ. ಕೋಲಾಚಲಂ ಶ್ರೀನಿವಾಸರಾಯರು ಆಂಧ್ರ ಸಂಸ್ಕೃತ ಸಾಹಿತ್ಯಗಳೆರಡರಲ್ಲಿಯೂ ನಿಷ್ಣಾತರಾದವರು. ಅವರು ಕಾಳಿದಾಸನ ಕಾವ್ಯಗಳ ಮೇಲೆ ವ್ಯಾಖ್ಯಾನ ಬರೆದು ವ್ಯಾಖ್ಯಾತ ಶಿರೋಮಣಿ ಎಂದು ಪ್ರಖ್ಯಾತವಾದ ಕೋಲಾಚಲಂ ಮಲ್ಲಿನಾಥ ಸೂರ್ಯ ವಂಶದವರು. ಶ್ರೀನಿವಾಸರಾಯರ ಅಣ್ಣಂದಿರು ಕೋಲಾಚಲಂ ವೆಂಕಟರಾಯರು ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಬಂದರು. ಅವರ ಮಕ್ಕಳೂ ಹಾಗೆಯೇ ಎಂದು ಕೇಳಿದ್ದೇನೆ. ವೆಂಕಟರಾಯರು ವಿಪುಲವಾಗಿ ಧನ ಸಂಪಾದನೆ ಮಾಡಿ ಅದರಿಂದ ತಮ್ಮ ಊರಿಗೆ ಒಂದು ಪೌರಭವನ ಟೌನ್ ಹಾಲ್, ಒಂದು ಸಾರ್ವಜನಿಕ ಗ್ರಂಥಾಲಯ ಪಬ್ಲಿಕ್ ಲೈಬ್ರರಿ ಮೊದಲಾದ ಅನೇಕ ಧರ್ಮಗಳನ್ನು ಮಾಡಿದರು. ಶ್ರೀನಿವಾಸರಾಯರಾದರೋ ಸಂಗೀತ ಸಾಹಿತ್ಯಗಳಿಂದ ಮೋಹಿತರಾದವರು. ಅವರು ಸ್ವತಃ ಗ್ರಂಥ ರಚನೆ ಮಾಡಿದ್ದಾರೆ. ಇಂಗ್ಲಿಷಿನಲ್ಲಿ ಹಿಸ್ಟರಿ ಆಫ್ ದಿ ಡ್ರಾಮಾ ಎಂಬ ದೊಡ್ಡ ಗ್ರಂಥವನ್ನು ರಚಿಸಿದ್ದಾರೆ. ತೆಲುಗಿನಲ್ಲಿ ದಿ ಫಾಲ್ ಆಫ್ ವಿಜಯನಗರ್ ಅಥವಾ ವಿಜಯನಗರ ಪತನಮು ಎಂಬುದು ಪ್ರಸಿದ್ಧವಾದ ಕೃತಿ. ಅದರ ವಾಕ್ಯಬಂಧದಲ್ಲಿ ಅವರ ಪಾಂಡಿತ್ಯ ಎದ್ದು ಕಾಣುತ್ತದೆ. ಅವರು ಪಂಡಿತರಾಗಿದ್ದದ್ದು ಮಾತ್ರವಲ್ಲದೆ ಮಹಾ ಉದಾರಿಗಳಾಗಿದ್ದರು. ಹಣವೆಂದರೆ ಆತನಿಗೆ ಲಕ್ಷ್ಯವಿರಲಿಲ್ಲ. ಬೇಡಿದವರಿಗೆ ಅವರ ಮನಸ್ಸಿಗೆ ಸಂಕೋಚ ಉಂಟು ಮಾಡದ ರೀತಿಯಲ್ಲಿ ಸಹಾಯ ಕೊಡುತ್ತಿದ್ದರು. ಯಾರಿಂದಲೂ ಕೇಳಿಸಿಕೊಳ್ಳದೆಯೇ ಕರುಣೆ ತೋರುತ್ತಿದ್ದರು. ಅಷ್ಟು ಒಳ್ಳೆಯವರು ಶ್ರೀನಿವಾಸರಾಯರು. ಅವರ ಕಂಪನಿಯಲ್ಲಿ ಅಭಿನಯಕರ್ತರು 20 ಮಂದಿ ಇದ್ದರೆಂದರೆ ಅವರ ಜೊತೆಗೆ ಸೇರಿದ ಸ್ನೇಹಿತರು 40 ಮಂದಿ ಇರುತ್ತಿದ್ದರು. ಇಷ್ಟೊಂದು ಮಂದಿಗೂ
ಪುಷ್ಕಳವಾದ ಭೋಜನ, ಉಪಹಾರ, ಹಾಸಿಗೆ ಹೊದಿಕೆಗಳು ಈ ಎಲ್ಲ ಏರ್ಪಾಟನ್ನು ಸಾಹುಕಾರ ನೆಟ್ಟಕಲ್ಲಪ್ಪನವರು ನಡೆಸಿಕೊಟ್ಟರು. ಬೆಂಗಳೂರು ಬಿಡಾರ. ಕಂಪನಿಯ ಮುಖ್ಯ ಬಿಡಾರ ಸ್ಥಳ ಬೆಂಗಳೂರು ಕೋಟೆಯಲ್ಲಿ ಕಣ್ಣಾಸ್ಪತ್ರೆಯ ಆಂಜನೇಯ ದೇವಾಲಯದ ಪೂರ್ವಕ್ಕೆ, ಟಿಪ್ಪು ಸುಲ್ತಾನ್ ಅರಮನೆಯಿಂದ ಪಶ್ಚಿಮಕ್ಕೆ ಕೊಂಚ ದೂರದಲ್ಲಿದ್ದ ಸೀತಾರಾಮ ಮಂದಿರಂ ಎಂಬ ಕಟ್ಟಡ. ಇದರ ಜೊತೆಗೆ ಸುಲ್ತಾನ್ ಪೇಟೆಯಲ್ಲಿ ಒಂದು ದೊಡ್ಡ ಕಟ್ಟಡ. ಹೀಗೆ 3 ಕಡೆ ಏರ್ಪಾಡು ಮಾಡಿದ್ದರು. ಆಗಿನ ಆ ಕಂಪನಿಯ ಪ್ರಮುಖರಲ್ಲಿ ಶ್ರೀನಿವಾಸರಾಯರು, ರಾಘವಾಚಾರ್ಯರು ಮಾತ್ರವಲ್ಲದೆ ಕರ್ನೂಲು ರಾಮರಾಯರು, ಒಟ್ಟಂ ಶಾಮರಾಯರು, ಒಟ್ಟಂ ಶ್ರೀನಿವಾಸರಾಯರು, ಚಿದಂಬರರಾಯರು ಮೊದಲಾದ ರಸಿಕರು ಸೇರಿದ್ದರು. ಒಂದು ಪ್ರಸಂಗ ನೆನಪಿಗೆ ಬರುತ್ತದೆ. ಒಂದು ರಾತ್ರಿ ಪ್ರಹ್ಲಾದ ನಾಟಕ ನಡೆಯಿತು. ಅದರಲ್ಲಿ ಹಿರಣ್ಯಕಶಿಪುವಿನ ಹೆಂಡತಿ ಕಾಯಾದು ಎಂದೋ ಏನೋ ಪ್ರಹ್ಲಾದ ಶಿಶುವನ್ನು ತೊಟ್ಟಲಿನಲ್ಲಿ ತೂಗುತ್ತಿದ್ದಾಳೆ. ಆಕೆ ಆಗ ಒಂದು ಹಾಡು ಹೇಳುತ್ತಾಳೆ. ಸುಕುಮಾರ ಗುಣಶಾಲಿ ಅಕಲಂಕಾ ನಯಶಾಲಿ. ಇದು ಬಹುಶಃ ಆನಂದ ಭೈರವಿ ರಾಗದಲ್ಲಿ ಹಾಡಿದ್ದು ಬಹು ಮನೋಹರವಾಗಿತ್ತು. ಆ ಪಾತ್ರವನ್ನು ಧರಿಸಿದ್ದವರು ಕರ್ನೂಲು ರಾಮರಾಯರು. ಮಾರನೆಯ ದಿನ ಬೆಳಗ್ಗೆ ಸುಮಾರು 9 ಗಂಟೆಯ ಸಮಯದಲ್ಲಿ 8-10 ಮಂದಿ ಸ್ನೇಹಿತರು ಸುಲ್ತಾನ್ ಪೇಟೆಯಲ್ಲಿ ನೆಟ್ಟಕಲ್ಲಪ್ಪನವರ ಮನೆಯ ಎದುರು ಸಾಲಿನ ಅಂಚಿನಲ್ಲಿ ಎಸ್.ಆರ್. ನಂಜುಂಡಯ್ಯನವರ ಶಾಲೆ ಇದ್ದ ಜಾಗದ ಸಮೀಪದಲ್ಲಿ ಸಾಲಾಗಿ ನಿಂತು ತಮ್ಮೆದುರಿಗೆ ದೃಷ್ಟಿಯನ್ನು ನೆಟ್ಟು ನಿಂತಿದ್ದರು. ಎದುರುಗಡೆ ಕಟ್ಟಡದ ಮಹಡಿಯ ಮೇಲೆ ವರಾಂಡದಲ್ಲಿ ಕೈಪಿಡಿಯ ಕಟಕಟೆಯನ್ನು ಹಿಡಿದು ಕರ್ನೂಲು ರಾಮರಾಯರು ಒಬ್ಬರೇ ನಿಂತಿದ್ದರು. ಅವರು ತಮ್ಮ ಕಟಕಟೆಯ ಮೇಲೆ ಮೊಳಕೈಯೂರಿ ಒಂದು ಸಾರಿ ಬಲಗೈ, ಒಂದು ಸಾರಿ ಎಡಗೈ, ಅಂಗೈಯಲ್ಲಿ ಮುಖದ ಗಡ್ಡವನ್ನು ಹಿಡಿದು 1-2 ನಿಮಿಷ ಎಡಕ್ಕೂ 1-2 ನಿಮಿಷ ಬಲಕ್ಕೂ ಮುಖ ತಿರುಗಿಸಿಕೊಳ್ಳುತ್ತಿದ್ದರು. ರಾಮರಾಯರು ಎದುರು ಸಾಲಿನಲ್ಲಿ ನಿಂತಿದ್ದ 8-10 ಮಂದಿಯ ಸಾಲನ್ನು ಗಮನಿಸಿದಂತೆ ಕಾಣಲಿಲ್ಲ. ಈ 8-10 ಮಂದಿಯಾದರೋ ರಾಮರಾಯರ ಮುಖವನ್ನು ಹೊರತು ಬೇರೆ ಯಾವುದನ್ನೂ ಗಮನಿಸಲಿಲ್ಲ. ಹೀಗೆ 1-5 ನಿಮಿಷ ಕಳೆದಿರಬಹುದು. ಇದನ್ನು ಕೊಂಚ ದೂರದಿಂದ ಮತ್ತೊಬ್ಬ ಸ್ನೇಹಿತರು ನೋಡಿಕೊಂಡಿದ್ದರು. ಕೆಲವು ನಿಮಿಷಗಳಾದ ಮೇಲೆ ಈ ಬೇರೆ ನಿಂತಿದ್ದ ಸ್ನೇಹಿತರು ಬಂದು ಕೇಳಿದರು, ಏನಯ್ಯ, ಬೆಪ್ಪು ಬಡಿದು ಹೋಯಿತೆ, ರಾಮರಾಯ ಗಂಡಸು, ಆತನ ಮುಖವಿಲಾಸಕ್ಕೆ ನೀವು ಹೀಗೆ ಮನಸೋಲುವುದುಂಟೆ? ಬೆಪ್ಪರಾಗಿ ನಿಂತಿದ್ದ ಈ 8-10 ಮಂದಿ ಮತ್ತಷ್ಟು ಬೆಪ್ಪರಾಗಿ ನಾಚಿಕೆ ಪಟ್ಟುಕೊಂಡು ತೆರಳಿದರು. ಬಳ್ಳಾರಿಯ ಮತ್ತೊಂದು ನಾಟಕ ಸಂಸ್ಥೆ, ಅಲ್ಲಿಯ ಸ್ಟೂಡೆಂಟ್ಸ್ ಎಜುಕೇಷನ್ ಸೊಸೈಟಿ ಎಂಬ ಒಂದು ತಂಡ. ಈ ಗುಂಪಿನ ಪ್ರಮುಖರಲ್ಲಿ ಒಟ್ಟಂ ಶಾಮರಾಯರು ಗಣ್ಯರು. ಒಟ್ಟಂ ಶಾಮರಾಯರು ಒಳ್ಳೆಯ ರಸಿಕರು. ಅವರ ಇಂಗ್ಲಿಷ್ ಮಾತಿನ ಉಚ್ಚಾರಣೆಯೂ ಇಂಗ್ಲಿಷ್ ವಾಕ್ಯ ಶೈಲಿಯೂ ಮುಚ್ಚಟೆಯಾಗಿದ್ದವು. ಅವರು ಹಾಸ್ಯಪ್ರಿಯರು. ಆತ ಒಂದು ಸಾರಿ ಒಂದು ಇಂಗ್ಲಿಷ್ ಹಾಸ್ಯ ಪದವನ್ನು ಹೇಳಿ ವ್ಯಾಖ್ಯಾನ ಮಾಡಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ. ಓಲ್ಡ್ ಮದರ್ ಹಬ್ಬರ್ಡ್ ವೆಂಟ್ ಟು ಎ ಕಬ್ಬೋರ್ಡ್ ಟು ಫೆಚ್ ಹರ್ ಪೂರ್ ಡಾಗಿ ಎ ಬೋನ್, ಬಟ್ ವೆನ್ ಶಿ ವೆಂಟ್ ದೇರ್ ದಿ ಕಬ್ಬೋರ್ಡ್ ವಾಸ್ ಬೇರ್, ಸೊ ದಿ ಪೂರ್ ಡಾಗಿ ಹ್ಯಾಡ್ ನನ್. ಇದರ ಮೇಲೆ ವ್ಯಾಖ್ಯಾನ: ಓಲ್ಡ್ ಮದರ್, ಆ್ಯಂಡ್ ನೋಟ್ ಶಿ ವಾಸ್ ಎ ಮದರ್, ಆ್ಯಂಡ್ ನಾಟ್ ಎ ಫಾದರ್ ನಾರ್ ಎ ಬ್ರದರ್, ಆ್ಯಂಡ್ ಶಿ ವಾಸ್ ಓಲ್ಡ್, ನಾಟ್ ಯಂಗ್ ಆ್ಯಂಡ್ ಯೂತ್ಫುಲ್, ಹೌ ಪ್ಯಾಥಟಿಕ್. ಹೀಗೆಲ್ಲ ಹೇಳಿ ವ್ಯಾಖ್ಯಾನಕಾರರ ಅತಿ ವಿವರಗಳನ್ನು ಹಾಸ್ಯ ಮಾಡಿ ನಮ್ಮನ್ನು ನಗಿಸುತ್ತಿದ್ದರು. ಈ ವ್ಯಾಖ್ಯಾನವನ್ನು ಮಾಡುವುದರಲ್ಲಿ ಧ್ವನಿಯ ಬದಲಾವಣೆ, ಕೊಂಕು, ಮುದಿಯಂತೆ ತುಟಿಗಳನ್ನು ಬಿಗಿಯೋಣ, ಹೆಣ್ಣು ಧ್ವನಿಯ ಅನುಕರಣೆ, ಇದನ್ನೆಲ್ಲ ನೋಡಿ ತಡೆಯಲಾರದಷ್ಟು ನಗು ಬರುತ್ತಿತ್ತು. ಕೋಲಾಚಲಂ ಅವರ ನಾಟಕ ಕಂಪನಿ ಬೆಂಗಳೂರಿನಲ್ಲಿ ಸುಮಾರು 1 ತಿಂಗಳ ಕಾಲ ಅನೇಕ ನಾಟಕಗಳನ್ನು ಪ್ರದರ್ಶನ ಮಾಡಿತು. ವಿಜಯನಗರ ಪತನ ನಾಟಕ 5-6 ಸಲ ನಡೆಯಿತು. ಅದರಲ್ಲಿ ರಾಘವಾಚಾರ್ಯರು ರುಸ್ತುಂ ಪಾರ್ಟನ್ನು ಧರಿಸಿದ್ದರು. ಅದು ಜನಕ್ಕೆ ಬಹುದೊಡ್ಡ ಆಕರ್ಷಣೆ. ರಾಘವಾಚಾರ್ಯರ ಮುಖಾಭಿನಯ, ನೇತ್ರಾಭಿನಯಗಳು ಎಲ್ಲರಿಗೂ ಹೃದಯಸ್ಪರ್ಶಿಯಾಗುವಂಥದ್ದು. ಅವರು ವೀರಪಾತ್ರ, ರುದ್ರಪಾತ್ರಗಳನ್ನು ಮಾತ್ರವಲ್ಲದೆ ಹಾಸ್ಯದ ಪಾತ್ರಗಳನ್ನೂ ನಿರ್ವಹಿಸುತ್ತಿದ್ದರು. ನೈಜವಾಗಿ ಅವರು ಹಾಸ್ಯಪ್ರಿಯರು ಮತ್ತು ಸಂತೋಷಚಿತ್ತರು. ಕುಂಬಾರ ಗುಂಡಯ್ಯ. ಯಾವುದೋ ಒಂದು ನಾಟಕದಲ್ಲಿ, ಬಹುಶಃ ವಿಜಯನಗರ ಪತನದಲ್ಲಿ, ಒಬ್ಬ ಕುಂಬಾರನ ಚಿತ್ರ ಬರುತ್ತದೆ. ಆ ದಿನ ರಾಘವಾಚಾರ್ಯರು ನನ್ನನ್ನು ಕರೆದು ವೇದಿಕೆಯ ಎದುರಾಗಿ ಮೊದಲ ಸಾಲಿನಲ್ಲಿ ಕೂಡಬೇಕೆಂದು ಹೇಳಿದರು. ನಾನು ಒಲ್ಲೆನೆಂದೆ.
ಅವರು ಕಡ್ಡಾಯವಾಗಿ ನಾನು ಆ ಜಾಗದಲ್ಲಿಯೇ ಕೂಡಬೇಕೆಂದರು. ನೀನು ಅಲ್ಲಿ ಕೂಡದಿದ್ದರೆ ನಾನು ನಿನ್ನ ಹೆಸರನ್ನು ಕೂಗಿ ಅಲ್ಲಿಗೆ ಬರುವಂತೆ ಗಟ್ಟಿಯಾಗಿ ಹೇಳಬೇಕಾಗುತ್ತದೆ, ವೃಥಾ ಫಸ್ ಆಗುತ್ತದೆ ಎಂದು ಹೆದರಿಸಿದರು. ನಾನು ಅವರ ಮಾತಿನಂತೆ ಕುಳಿತೆ. ಸ್ವಲ್ಪ ಹೊತ್ತಾದ ಮೇಲೆ ರಾಘವಾಚಾರ್ಯರು ಕುಂಬಾರ ಗುಂಡಯ್ಯನ ವೇಷ ಧರಿಸಿ ವೇದಿಕೆಯ ಮೇಲೆ ಬಂದರು. ಆ ಕುಂಬಾರನ ಹೆಸರು ನನಗಿದ್ದದ್ದರಿಂದ ಆದರಣೆ. ಆಗ ರಾಘವಾಚಾರ್ಯರ ಹಾಡು, ಇದ್ದರು ಆಡೋಳ್ಳ ಪೆಂಡ್ಲಾಲ ಸೆಸ್ಕೊಂಟಿ ಹಗಸಾಟ್ಲು ಪಡಲೇನು ಹಯಬಸವ, ಇದನ್ನು ಹೇಳುತ್ತಾ ನನ್ನ ಕಡೆ ಬೆರಳು ತಿರುಗಿಸಿ ಕುಂಬಾರ ಗುಂಡಯ್ಯ ಎನ್ನುತ್ತಿದ್ದರು. ರಾಘವಾಚಾರ್ಯರಿಗೆ ಸಂಗೀತ ಅಭ್ಯಾಸವಿರಲಿಲ್ಲ. ಅವರ ರಾಗಕ್ಕೆ ಯಾವ ಲಕ್ಷಣವೂ ಇರಲಿಲ್ಲ. ಗಂಟಲು ಕಿರಿಚಿದಂತೆ, ಮನಸ್ಸಿಗೆ ತೋರಿದಂತೆ ರಾಗ. ಕೈ ಬೆರಳುಗಳ ಸನ್ನೆಯಿಂದ ರಾಗದ ಉಚ್ಚಗತಿಯನ್ನು ನಾವು ಊಹಿಸಿಕೊಳ್ಳಬೇಕಾಗಿತ್ತು. ಆದರೆ ಅವರ ಪಾತ್ರಗಳಲ್ಲಿ ಸಂಗೀತದ ಪ್ರವೇಶ ಅಷ್ಟಾಗಿರುತ್ತಿರಲಿಲ್ಲ. ತಮಾಷೆಗೆ ಒಂದೊಂದು ಸಲ ಈ ಮೇಲಿನಂಥ ವಾಕ್ಯಗಳನ್ನು ನುಡಿಯುತ್ತಾ ಸಭೆಯ ಜನ ನಕ್ಕರೆ ಅವರಿಗೂ ಸಂತೋಷ. ರಾಘವಾಚಾರ್ಯರ ಉಡುಪೂ ಹಾಗೆಯೇ. ಸಾಮಾನ್ಯವಾಗಿ ಒಳ್ಳೆ ಫ್ಯಾಷನ್ನಿನ ಕೋಟು, ಶರಾಯಿ, ನೆಕ್ಟೈ ಧರಿಸುತ್ತಿದ್ದರು. ತಲೆಯ ಮೇಲೆ ಮಾತ್ರ ಒಂದೊಂದು ಸಲ ಮುಸಲ್ಮಾನರ ತರಹದ ಟೋಪಿ, ಒಂದೊಂದು ಸಾರಿ ಪಂಜಾಬಿ ಚುಂಗಿನ ರುಮಾಲು. ಹೀಗೆ ಯಾವ ವೇಷ ಹಾಕಿದರೂ ಅದು ಅವರಿಗೆ ಸ್ವಾಭಾವಿಕವಾದದ್ದೇ ಎನ್ನಿಸುವಂತಿತ್ತು. ಒಂದು ಸಾರಿ ಅದೇ ಪಠಾಣ್ ರುಸ್ತುಂ ವೇಷ ಹಾಕಿದ್ದಾಗ ಮೀಸೆ ಹುರಿ ಮಾಡುವ ರಭಸದಲ್ಲಿ ಒಂದು ಮೀಸೆ ಕಿತ್ತು ಕೈಗೆ ಬಂತು. ಕೂಡಲೇ ರಾಘವಾಚಾರ್ಯರು ಅದನ್ನು ಎದುರಿಗೆ ಹಿಡಿದುಕೊಂಡು ಸಂಬೋಧಿಸಿ ಹೇಳಿದರು, ಎಲೈ ಹಾಳು ಮೀಸೆಯೇ, ನೀನಿದ್ದು ಏನು ಪ್ರಯೋಜನ, ಕೆಲಸಕ್ಕೆ ಬಾರದ ಈ ವಸ್ತುವಿನಿಂದ ಕೇಡು ಎಂದು ಹೇಳುತ್ತಾ ಇನ್ನೊಂದು ಮೀಸೆಯನ್ನೂ ಕೆತ್ತು ಹಾಕಿದರು. ಇಂಥ ಚಮತ್ಕಾರ ಅವರಲ್ಲಿ ತುಂಬಿತು. ಬೀಳ್ಕೊಡುಗೆ. ಬೆಂಗಳೂರಿನ ಕಡೆಕಡೆಯ ನಾಟಕ ನಡೆಯುತ್ತಿದ್ದಾಗ ಕೋಲಾಚಲಂ ನನ್ನನ್ನು ಕರೆದು ಕೇಳಿದರು, ರಾಘವಾಚಾರಿ ಇನ್ನು 1 ಗಂಟೆಯೊಳಗಾಗಿ ರೈಲು ಹತ್ತಿ ತಾಡಪತ್ರಿಗೆ ಹೋಗುತ್ತಾರೆ. ಆತನ ತಾಯಿಗೆ ಕಾಯಿಲೆ ಎಂದು ಈಗ ತಾನೇ ತಂತಿ ಬಂದಿದೆ. ನೀವು ಆತ ಹೊರಡುವುದಕ್ಕೆ ಮುಂಚೆ 1-2 ಮಾತು ಅವನ ವಿಷಯ ಹೇಳೀರಾ? ನಾನು ಸಂತೋಷದಿಂದ ಒಪ್ಪಿ 1-2 ಮಾತು ಹೇಳಿದೆ. ರಾಘವಾಚಾರ್ಯರು ತಮ್ಮ ಊರಿಗೆ ಹೋಗಿ ಒಂದು ಕೃತಜ್ಞತೆಯ ಪತ್ರ ಬರೆದರು. ಅದರಲ್ಲಿ ತಮ್ಮ ಅಂತರಂಗವನ್ನು ಬಿಚ್ಚಿ ತೋರಿದರು. ಅಂದಿನಿಂದ ಅವರಿಗೂ ನನಗೂ ಆಪ್ತತೆ ಹೆಚ್ಚಾಯಿತು. ರಾಘವಾಚಾರ್ಯರ ತಂಗಿ ನನ್ನ ಕೋಲಾರದ ಪರಮ ಸ್ನೇಹಿತ ಆನೂರು ವೆಂಕಟಾಚಾರ್ಯನ ಹೆಂಡತಿ. ಈ ಕಾರಣದಿಂದಲೂ ಅವರಿಗೂ ನನಗೂ ಮೈತ್ರಿ ಬೆಳೆಯಿತು. ಕೋಲಾಚಲಂ ಕಂಪನಿ ಬೆಂಗಳೂರಿನಿಂದ ಹೋಗುವುದಕ್ಕೆ 2 ದಿನ ಮುಂಚೆ ನಾಟಕ ಮಂದಿರದಲ್ಲಿ ದೊಡ್ಡ ಸಭೆ ಸೇರಿತು. ಆಗ ಬೆಂಗಳೂರು ಮಹಾಜನರ ಪರವಾಗಿ ಒಂದು ಪ್ರಶಂಸಾ ಪತ್ರಿಕೆಯನ್ನು ಅವರಿಗೆ ಅರ್ಪಿಸಿದ್ದಾಯಿತು. ಅದು ಅಚ್ಚಾದ ಪತ್ರಿಕೆ. ಅದರಲ್ಲಿ ಕೋಲಾಚಲಂ ಶ್ರೀನಿವಾಸರಾಯರ ನಾಟಕ ಕೃತಿಗಳ ರಸಪುಷ್ಟಿಯನ್ನೂ ನಟವರ್ಗದವರ ನಟನ ಕೌಶಲವನ್ನೂ ಪ್ರಶಂಸೆ ಮಾಡಿತ್ತು. ಹಾಗೆಯೇ ಆ ನಾಟಕ ಮಂಡಲಿಗೆ ಸಾಹುಕಾರ ನೆಟ್ಟಕಲ್ಲಪ್ಪನವರು ಕೊಟ್ಟ ಆಶ್ರಯದ ಪ್ರಸ್ತಾವವೂ ಇತ್ತು. ಆ ಉತ್ಸವ ನಮಗೆಲ್ಲ ತುಂಬ ಸಂಭ್ರಮದ್ದಾಗಿತ್ತು. SDA 1900ರ ಸುಮಾರಿನಲ್ಲಿ ಮೈಸೂರು ಸಂಸ್ಥಾನದ ಅಂಚಿಗೆ ಅಂಟಿಕೊಂಡಿದ್ದ ತೆಲುಗು ಸೀಮೆಯ ಜನ ಪ್ರೌಢ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬರುತ್ತಿದ್ದರು. ಬಳ್ಳಾರಿ, ಅನಂತಪುರ, ಕರ್ನೂಲು ಮೊದಲಾದ ಜಿಲ್ಲೆಗಳವರು ಆಂಧ್ರರು. ಆ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಸೀಡೆಡ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ SDA ಎಂಬ ಸಂಘವನ್ನು ಮಾಡಿಕೊಂಡಿದ್ದರು. ಅವರಲ್ಲಿ ಬಹು ಪ್ರಸಿದ್ಧರಾದವರಲ್ಲಿ ಬೆಲ್ದೋಣಿ ಭೀಮರಾಯರು ಒಬ್ಬರು. ಇವರು ಉತ್ತರೋತ್ತರ ಪ್ರಸಿದ್ಧ ವಕೀಲರಾಗಿ, ಜನನಾಯಕರಾಗಿ, ಮದ್ರಾಸಿನ ಶಾಸನ ಸಭಾ ಸದಸ್ಯರಾಗಿ, ಕರ್ನಾಟಕದ ಚಳುವಳಿಗೆ ಒಬ್ಬ ಮುಖಂಡರಾಗಿ ಇದ್ದರು. ಈ ಸಂಘದವರು ಬೆಂಗಳೂರಿನಲ್ಲಿ ಆಗಾಗ ನಾಟಕಗಳನ್ನು ಅಭಿನಯಿಸುತ್ತಿದ್ದರು. ಬಹುವಾಗಿ ಇಂಗ್ಲಿಷ್ ನಾಟಕಗಳು. ಬಳ್ಳಾರಿಯ ರಾಘವಾಚಾರ್ಯರಿಗೂ ಅವರ ಸ್ನೇಹಿತರಿಗೂ ಬೆಂಗಳೂರಿನ ಸಂಪರ್ಕ ಉಂಟಾದದ್ದು ಹೀಗೆ. ಇದೇ ಮೊದಲು ಎಂದು ನನ್ನ ತಿಳಿವಳಿಕೆ. ಆ ಸಂಘದವರು ಒಂದು ಗ್ರಂಥ ಭಂಡಾರವನ್ನೂ ಏರ್ಪಡಿಸಿಕೊಂಡಿದ್ದರು. ನಾನು ಅದರ ಕೆಲವು ಗ್ರಂಥಗಳನ್ನು ನೋಡಿದ್ದೇನೆ. ಆ ಸಂಘ ಬೆಂಗಳೂರಿನ ಹೊರಗಿನಿಂದ ಬಂದ ಆಂಧ್ರ ವಿದ್ಯಾರ್ಥಿಗಳದು. ಆದರೆ
ಅದರಲ್ಲಿ ಬೆಂಗಳೂರಿನವರೇ ಆದ ಕೆಲವರೂ ಸೇರಿದ್ದರು. ಅಂಥವರ ಪೈಕಿ ಒಬ್ಬರು ಅಗ್ರಿಕಲ್ಚರಲ್ ಇಲಾಖೆಯಲ್ಲಿ ಕೆಮಿಸ್ಟ್ ಆಗಿದ್ದ ಕೆ ಭೀಮರಾಯರು. ಇವರು ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳು. ತೆಲುಗು ಮನೆಮಾತು, ಸಾತ್ವಿಕರು, ನಮ್ಮಲ್ಲಿ ಅನೇಕ ಮಂದಿಗೆ ಪ್ರಿಯರಾಗಿದ್ದ ಸ್ನೇಹಿತರು. ಇವರಿಗೂ ಬಳ್ಳಾರಿ ರಾಘವಾಚಾರ್ಯರಿಗೂ ಗಾಢವಾದ ಸ್ನೇಹವಿತ್ತು. ಎಡಿಎ ಕಾಲಕ್ರಮದಲ್ಲಿ ಸೀಡೆಡ್ ಡಿಸ್ಟ್ರಿಕ್ಟುಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಕಡಿಮೆಯಾಯಿತು. ಆ ಸಮಯದಲ್ಲಿ ಆ ಅಸೋಸಿಯೇಷನ್ನ ಸ್ಥಾನವನ್ನು ಭರ್ತಿ ಮಾಡಲು ಹುಟ್ಟಿದ್ದು ಅಮೆಚೂರ್ ಡ್ರಾಮ್ಯಾಟಿಕ್ ಅಸೋಸಿಯೇಷನ್ ಎಡಿಎ. ಈ ಸಂಘವು ಇಂಗ್ಲಿಷ್ ನಾಟಕಗಳನ್ನು, ತೆಲುಗು ಕನ್ನಡ ನಾಟಕಗಳನ್ನು ಅಭಿನಯಿಸಿ ಜನರನ್ನು ಸಂತೋಷಪಡಿಸಿತು. ಸುಮಾರು 1920-25ರವರೆಗೆ ಈ ಸಂಸ್ಥೆ ನಡೆಸಿದ ಮುಖ್ಯ ಕಾರ್ಯಗಳಲ್ಲಿ ಕೆಲವದರ ಹೆಸರನ್ನು ಸೂಚಿಸುತ್ತೇನೆ. 1. ಲಲಿತ ಕಲಾ ಮಹೋತ್ಸವ. ಇದಕ್ಕಾಗಿ ರವೀಂದ್ರನಾಥ ಠಾಕೂರರನ್ನು ಕರೆಸಿದ್ದೆವು. 2. ಎರಡನೆಯ ಸಮ್ಮೇಳನಕ್ಕಾಗಿ ಶ್ರೀಮತಿ ಸರೋಜಿನಿ ನಾಯ್ಡು ಅವರನ್ನು ಕರೆಸಿದ್ದೆವು. 3. ಮೂರನೆಯ ಸಾರಿ ಕಟ್ಟಿಮಂಚಿ ರಾಮಲಿಂಗರೆಡ್ಡಿ ಅವರನ್ನು ಕರೆಸಿದ್ದೆವು. 4. 1918ರ ಸುಮಾರಿನಲ್ಲಿ ಇನ್ಫ್ಲೂಯೆಂಜಾ ಹರಡಿದ್ದಾಗ ಕಷ್ಟ ನಿವಾರಣೆಗಾಗಿ ಕೆಲಸ ಮಾಡಿದ್ದು. 5. ಮೈಸೂರು ಪಟ್ಟಣಕ್ಕೆ ಹೋಗಿ ನಾಟಕಗಳನ್ನಾಡಿದ್ದು. 6. ಕೆಲವು ಕನ್ನಡ ಪ್ರಕಟಣೆಗಳು. ಕೈಲಾಸಮ್ಮ ಅವರ ಟೊಳ್ಳುಗಟ್ಟಿ ಇಂಥವುಗಳಲ್ಲಿ ಒಂದೆಂದು ಜ್ಞಾಪಕ. 7. ಸಂಗೀತ ಕಚೇರಿಗಳನ್ನು ನಡೆಸಿದ್ದು. 8. ಕಾಳಿದಾಸ ಜಯಂತಿ ಮೊದಲಾದ ಉತ್ಸವಗಳು. ಈ ಎಲ್ಲ ಚಟುವಟಿಕೆಗಳಲ್ಲಿ ಮುಖ್ಯ ಭಾಗ ವಹಿಸಿದ್ದವರು ಬಳ್ಳಾರಿ ರಾಘವಾಚಾರ್ಯರು, ಕೆ ಭೀಮರಾವ್. ಇವರ ಜೊತೆಗೆ ಮೋಟಾರ್ ರಾಘವಾಚಾರ್, ಬಿಂಡಿಗನವಲೆ ರಾಘವಾಚಾರ್, ವಾಸು ಎಂಬುವರು, ವೆಂಕಟಸುಬ್ಬಯ್ಯ, ಅಗ್ರಿಕಲ್ಚರಲ್ ಇಲಾಖೆಯ ವೆಂಕೋಬರಾವ್ ಎಂಬುವರು, ಶ್ರೀಮಾನ್ ಪಿ ಕೋದಂಡರಾಯರು, ಹಿಮಾಂಶು ಶ್ರೀನಿವಾಸ ಶಾಸ್ತ್ರಿಗಳು, ಇನ್ನೂ ಅನೇಕ ಮಂದಿ ಸಭ್ಯ ಪುರುಷರು. ಅವರೆಲ್ಲ ಅಭಿನಯ ಮಾಡುತ್ತಿದ್ದವರಲ್ಲ. ಕೆಲವರು ಮಾತ್ರ ವೇಷ ಹಾಕುತ್ತಿದ್ದರು. ಉಳಿದವರು ಸಾಹಿತ್ಯ ಸಮಾಜ ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದರು. ಮೋಟಾರ್ ರಾಘವಾಚಾರ್ ಎಂಬುವರು ಆಂಧ್ರ ಶ್ರೀ ವೈಷ್ಣವರು. ಅವರಿಗೆ ಮೋಟಾರ್ ಎಂಬ ಉಪನಾಮದ ಅರ್ಥ 2. 1 ಪ್ರಕಾಶವಾದದ್ದು, ಅವರು ಮೋಟಾರ್ ಸರ್ವಿಸ್ ನಡೆಸುತ್ತಿದ್ದರು. 2ನೆಯದು ರಹಸ್ಯವಾದದ್ದು, ಅವರ ಕಂಠಧ್ವನಿ ಮೋಟಾರಿನದಂತೆ ಎಂದು ಕುಚೋದ್ಯ. ಅವರು ಒಳ್ಳೆ ವಿನಯವಂತರು. ಬಿಂಡಿಗನವಲೆ ರಾಘವಾಚಾರ್ಯರು ಹೆಬ್ಬಾರ್ ಶ್ರೀ ವೈಷ್ಣವರು. ಹುಲುಸಾದ ಮೀಸೆ ಧರಿಸಿದ್ದರು. ಇವರೂ ಸ್ನೇಹ ತತ್ಪರರು. ಕೋದಂಡರಾಯರು. ಕೋದಂಡರಾಯರನ್ನು ಕುರಿತು ಒಂದು ಮಾತನ್ನು ವಿಶೇಷವಾಗಿ ಹೇಳಬೇಕು ಎನಿಸುತ್ತದೆ. 1917-18ರ ಸಮಯದಲ್ಲಿ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. ಆದರೂ ಅವರ ನೈಜ ಕುತೂಹಲ ದೇಶ ಸೇವೆಯ ವಿಷಯದಲ್ಲಿ ಮತ್ತು ಸಮಾಜೋಪಕಾರದ ವಿಷಯದಲ್ಲಿ. ಇನ್ಫ್ಲೂಯೆಂಜಾ ವ್ಯಾಧಿಯ ಕಾಲದಲ್ಲಿ ಅವರು ವಹಿಸಿದ ಶ್ರಮವನ್ನು ನಾನು ಕಣ್ಣಾರೆ ಕಂಡವನು. ರೋಗಿಷ್ಠರಿಗಾಗಿ ಥೈಮಾಲ್ ಔಷಧ ದ್ರಾವಕವನ್ನು ಸಣ್ಣ ಸಣ್ಣ ಸೀಸೆಗಳಲ್ಲಿ ಭರ್ತಿ ಮಾಡಿ ಕಾರ್ಕ್ ಬಿರಡೆ ಹಾಕುವುದು, ಅದರ ಮೇಲೆ ಚೀಟಿ ಅಂಟಿಸುವುದು, ಅನಂತರ ರವೆ ಗಂಜಿ ಮಾಡಿಸುವುದು, ಅದನ್ನು ಸರಿಯಾದ ಪ್ರಮಾಣಗಳಲ್ಲಿ ಸೀಸೆಗಳಲ್ಲಿ ಭರ್ತಿ ಮಾಡುವುದು, ಆ ಸೀಸೆಗಳಿಗೆ ಮುಚ್ಚಳ ಹಾಕುವುದು, ಆಮೇಲೆ ಈ ಔಷಧ ಸೀಸೆಗಳನ್ನು ಗಂಜಿಯ ಸೀಸೆಗಳನ್ನು ಬೇರೆ ಬೇರೆ ಬಕೆಟ್ಟುಗಳಲ್ಲಿ ತುಂಬಿಕೊಂಡು 2 ಕೈಗಳಲ್ಲೂ 2 ಬಕೆಟ್ಟುಗಳನ್ನು ಹಿಡಿದು ಅಕ್ಕಿಪೇಟೆ, ಬಳೆಪೇಟೆ, ರಾಣಾಸಿಂಗ್ ಪೇಟೆ ಈ ನಾನಾ ಪ್ರದೇಶಗಳಿಗೆ ಹೋಗಿ ಅಲ್ಲಿ ರೋಗಿಗಳೆಷ್ಟು ಮಂದಿ, ಯಾವ ಯಾವ ವಯಸ್ಸಿನವರು, ಅವರಿಗೆ ಏನೇನು ಅವಶ್ಯಕತೆಗಳಿವೆ, ಅವರ ನೋವು ನಿಷ್ಠರಗಳೇನು, ಇವನ್ನೆಲ್ಲ ವಿಚಾರಿಸಿ ಪ್ರತಿಯೊಬ್ಬರಿಗೂ ಸಮಾಧಾನ ಹೇಳಿ, ಧೈರ್ಯ ಹೇಳಿ ಔಷಧ ಗಂಜಿಗಳನ್ನು ಕೊಡುವುದು. ಅವಶ್ಯ ತೋರಿದರೆ ಕೈಕಾಲುಗಳನ್ನು ಸವರಿ ಹಿಸುಕಿ ಬಟ್ಟೆಗಳನ್ನು ಕೊಡವಿ ಉಪಚಾರ ನಡೆಸುವುದು, ವೈದ್ಯರನ್ನು ಕರೆತರುವುದು. ಈ ಬಗೆಯ ನಾನಾ ಸೇವಾ ಕಾರ್ಯಗಳನ್ನು ಕಾಲಕಾಲಕ್ಕೆ ನಡೆಸಿ ಅದೊಂದು ವ್ರತವೆಂಬಂತೆ ಸಾಗಿಸಿ ಕೃತಕೃತ್ಯರಾದವರು ಕೋದಂಡರಾಯರು. ಅವರು ಹಾಗೆ ಶ್ರಮಪಟ್ಟದ್ದು ಹೆಸರಿಗೋಸ್ಕರವಲ್ಲ, ಚುನಾವಣೆಗೋಸ್ಕರವಲ್ಲ, ಪತ್ರಿಕೆಗಳಲ್ಲಿ ಪ್ರಸಿದ್ಧಿಗೋಸ್ಕರವಲ್ಲ. ಅದು ಕೇವಲ ಆತ್ಮಸಂತುಷ್ಟಿಗಾಗಿ, ಕೇವಲ ದೇಶಹಿತನಿಷ್ಠೆಯಿಂದ. ಹಿತನಿಷ್ಠೆಗೆ ಫಲ ಹೃದಯದ ಒಳಗಿನದು. ಮಾಡಬೇಕಾದದ್ದನ್ನು ಮಾಡಿದೆ ಎಂಬ ಕೃತಕೃತ್ಯತಾ ಭಾವನೆ.
ಈ ಪಾಠವನ್ನು ಕಲಿಯಬಹುದಾಗಿತ್ತು ಕೋದಂಡರಾಯರ ಆಗಿನ ಸಹೋದ್ಯೋಗಿಗಳು. ರಾಮಪ್ರಸಾದ್ ಆಗಿನ ಜನಸೇವಾ ಕಾರ್ಯದಲ್ಲಿ ದುಡಿದ ಇನ್ನೊಬ್ಬ ಯುವಕರ ಹೆಸರನ್ನು ನಾನು ಸ್ಮರಿಸಲೇಬೇಕು ಎನಿಸುತ್ತದೆ. ಅವರು ಎಲೆಕ್ಟ್ರಿಕಲ್ ಇಂಜಿನಿಯರ್ BK ರಾಮಪ್ರಸಾದ್ ಎಂಬವರು. ಇವರು ಈ ಕಾಲದಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ MSc ವಿದ್ಯಾರ್ಥಿ. ಒಂದು ದಿನ ಚಿಕ್ಕಲಾಲ್ ಬಾಗಿನಲ್ಲಿ ರೋಗಿಗಳ ಶಿಬಿರದಲ್ಲಿ ಇವರಿಗೆ ಉದ್ಯೋಗ ಏರ್ಪಾಟಾಗಿತ್ತು. ಕಾವಲುಗಾರನ ಉದ್ಯೋಗ. ಎಲ್ಲ ರೋಗಿಗಳನ್ನೂ ಆಗಾಗ ವಿಚಾರಿಸುವುದು, ತುರ್ತು ಸಂದರ್ಭವೇನಾದರೂ ತೋರಿದರೆ ಆಗ ವೈದ್ಯರ ಸಹಾಯವನ್ನು ತರಿಸಿಕೊಡುವುದು, ಆಹಾರ ಪಾನೀಯಗಳನ್ನು ಒದಗಿಸುವುದು. ಹೀಗಿದ್ದಾಗ ಒಬ್ಬ ರೋಗಿ ನರಳುತ್ತಿದ್ದ. ನಮ್ಮ ರಾಮಪ್ರಸಾದ್ ಕಾಗದವಿರಿಸಿಕೊಂಡು ಲೆಕ್ಕದ ಕೆಲಸ ಮಾಡುತ್ತಿದ್ದ. ನರಳುತ್ತಿದ್ದ ರೋಗಿ ಮೃತನಾದ. ರಾಮಪ್ರಸಾದ್ಗೆ ಅದು ತಿಳಿಯಲೇ ಇಲ್ಲ. ಆತ ತನ್ನ ಲೆಕ್ಕದಲ್ಲಿ ಮಗ್ನನಾಗಿದ್ದ. ಒಂದೆರಡು ನಿಮಿಷ ನರಳಿಕೆ ನಿಂತು ಹೋದ ಮೇಲೆ ರಾಮಪ್ರಸಾದ್ ನೋಡಿ ಗಾಬರಿಪಟ್ಟ. ಆತನಿಗೆ ಆ ವೇಳೆಗೆ ಸಾವಿನ ಅನುಭವ ಆಗಿರಲಿಲ್ಲ. ಅಷ್ಟು ಕಿರಿಯ ವಯಸ್ಸಿನವ. ತಿಳಿದ ಮೇಲೆ ಆತ ಪಟ್ಟ ಸಂತಾಪವನ್ನು ಅಷ್ಟಿಷ್ಟೆಂದು ಹೇಳಲಾಗದು. ಅಂಥ ಒಳ್ಳೆಯ ಮನುಷ್ಯ ಆತ. ಉತ್ತರೋತ್ತರ ಮಹಾವಿದ್ವಾಂಸರಾಗಿ ದೇಶಕ್ಕೆ ಕೀರ್ತಿ ತಂದ ಯುವಕರಲ್ಲಿ ರಾಮಪ್ರಸಾದ್ ಒಬ್ಬ. ಅಮೆಚ್ಯೂರ್ ನಾಟಕ ಸಂಘ ಅಲ್ಲಿಂದ ಈಚೆಗೂ 4-6 ಒಳ್ಳೆಯ ಕೆಲಸಗಳನ್ನು ಮಾಡಿತು. ಬಳಿಕ ಕೆಲವು ವರ್ಷಗಳ ಕಾಲ ಅದು ನಿದ್ದೆ ಹೋದಂತಿತ್ತು. ಈಚೀಚೆಗೆ ಪುನಃ ಅದನ್ನು ಉಜ್ಜೀವನಪಡಿಸುವ ಪ್ರಯತ್ನಗಳು ನಡೆದಿವೆ ಎಂದು ಕೇಳಿ ನನಗೆ ತುಂಬ ಸಂತೋಷವಾಗಿದೆ.